ನಮಸ್ತೆ ವೀಕ್ಷಕರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಈ ಒಂದು ವತಿಯಿಂದ ಪಟ್ಲ ಸಂಭ್ರಮ 2026 ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮೇ 30ರಂದು ನಡೆಯಲಿದೆ. ಇದೇ ಅಡ್ಯಾರ್ ಗಾರ್ಡನ್ ಅಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಹೇಗಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯ ಭರದ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಪಟ್ಲ ಸಂಭ್ರಮ 2026 ಹಲವಾರು ದಾನಿಗಳ ಸಹಕಾರದೊಂದಿಗೆ ಈ ಒಂದು ಪಟ್ಲ ಸಂಭ್ರಮ ಪ್ರತಿ ವರ್ಷ ಕೂಡ ಯಶಸ್ವಿಯನ್ನ ಕಾಣ್ತಾ ಇರುವಂತದ್ದು. ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ 11ನೇ ವರ್ಷದ ಪಟ್ಲ ಸಂಭ್ರಮ ಕಾರ್ಯಕ್ರಮ ಈ ಒಂದು ಅಡ್ಯಾರ್ ಗಾರ್ಡನ್ ಅಲ್ಲಿ ಆಯೋಜನೆ ಆಗಿದೆ. ವರ್ಷಂಪ್ರತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಪಟ್ಲ ಸಂಭ್ರಮದಲ್ಲಿ ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಮಂಗಳೂರಿನ ಪ್ರಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಹಾಗೆ ಹಲವಾರು ದಾನಿಗಳ ಸಹಕಾರದೊಂದಿಗೆ ಈ ಒಂದು ಪಟ್ಲ ಸಂಭ್ರಮ ಪ್ರತಿ ವರ್ಷ ಕೂಡ ಯಶಸ್ವಿಯನ್ನ ಕಾಣ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಸೊ ಈ ವರ್ಷ ಕೂಡ 11ನೇ ವರ್ಷದ ಪಟ್ಲ ಸಂಭ್ರಮ ಯಾವ ರೀತಿಯಾಗಿ ಆಯೋಜನೆ ಆಗಿದೆ, ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾವೆ ಅಂತ ಹೇಳಿ ನಾಳೆ ಅಷ್ಟೇ ನೋಡ್ಬೇಕಾಗುತ್ತೆ. ಸೊ ಇವತ್ತಿನ ಪೂರ್ವ ಸಿದ್ಧತೆಯಲ್ಲಿ ನಾವು ನೋಡ್ಬೋದು ಯಾವ ರೀತಿ ಪೂರ್ವ ಸಿದ್ಧತೆ ಆಲ್ರೆಡಿ ಆಗಿದೆ ಈ ಕಾರ್ಯಕ್ರಮಗಳು.
ಪಟ್ಲ ಸಂಭ್ರಮ ಅಂತ ಹೇಳಿದ ಕೂಡಲೇ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಅಚ್ಚುಕಟ್ಟಾಗಿರ್ತವೆ. ಯಾಕಂತ ಹೇಳಿದ್ರೆ ಅಷ್ಟು ಪೂರ್ವ ಯೋಜಿತವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡಿರುವಂತದ್ದು. ಸೊ ನಾಳೆ ಬರುವಂತಹ ಅತಿಥಿಗಳಿಗಾಗಿರ್ಬಹುದು, ನಾಳೆ ಬರುವಂತಹ ಕಲಾ ಪ್ರೇಕ್ಷಕರಿಗೆ ಈ ಒಂದು ಅಡ್ಯಾರ್ ಗಾರ್ಡನ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಲಾ ಪ್ರೇಕ್ಷಕರು ಹಾಗೆ ಅತಿಥಿಗಳು ಬರುವಂತಹ ನಿರೀಕ್ಷೆ ಕೂಡ ಇದೆ ಪಟ್ಲ ಸಂಭ್ರಮಕ್ಕೆ. ಯಾಕಂತ ಹೇಳಿದ್ರೆ ಇದು 11ನೇ ವರ್ಷದ ಪಟ್ಲ ಸಂಭ್ರಮ ಆಗಿರೋದ್ರಿಂದ ಅಂದ್ರೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂತಹ ಕಲಾ ಪ್ರೇಕ್ಷಕರಾಗಿರ್ಬೋದು, ಅತಿಥಿಗಳು ದುಪ್ಪಟ್ಟಾಗ್ತಾ ಹೋಗ್ತಾ ಇರುವಂತದ್ದು. ಸೊ ನಾವೆಲ್ಲರೂ ಕೂಡ ನೋಡಿರುವಂತದ್ದು. ಸೊ ನಾಳೆ ಬರುವಂತಹ ಕಾರ್ಯಕ್ರಮಕ್ಕೆ ಪಾರ್ಕಿಂಗ್ ಸ್ಲಾಟ್ ಯಾವ ರೀತಿಯಾಗಿ ತಯಾರಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಓಕೆ ವೀಕ್ಷಕರೇ, ಪಟ್ಲ ಸಂಭ್ರಮ 2026ರ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕೋಸ್ಕರ ವೇದಿಕೆ ಕೂಡ ಸಜ್ಜುಗೊಳ್ತಾ ಇದೆ. ಸೊ ಎಲ್ಲಾ ಕೆಲಸಗಾರರು ಕೂಡ ನಾಳೆಯ ಕಾರ್ಯಕ್ರಮದ ವೇದಿಕೆಯನ್ನ ತುಂಬಾ ಅಚ್ಚುಕಟ್ಟಾಗಿ ತಯಾರಿಸ್ತಾ ಇದ್ದಾರೆ. ನಾಳೆಯ ಕಾರ್ಯಕ್ರಮ ಹೇಗೆ ಮೂಡಿ ಬರ್ಲಿಕ್ಕಿದೆ, ಈ ಒಂದು ವೇದಿಕೆ ಹೇಗೆ ರೂಪುಗೊಳ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ.
ಓಕೆ ವೀಕ್ಷಕರೇ, ನಾಳೆ ನಡೆಯುವಂತಹ ಪಟ್ಲ ಸಂಭ್ರಮ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ನೀವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಾ. ತುಂಬಾ ಕೌಂಟರ್ಸ್ ಗಳು, ಊಟದ ಕೌಂಟರ್ ಗಳಾಗಿರ್ಬೋದು ಅಥವಾ ಪಾರ್ಕಿಂಗ್ ಸ್ಲಾಟ್, ಯಾವ ರೀತಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾತ್ರಿಯವರೆಗೆ ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆ ನಡೀತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾಳೆ ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಇವತ್ತು ರಾತ್ರಿಯವರೆಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನ ಮಾಡ್ಲಿಕ್ಕಿದ್ದಾರೆ. ಭರದಿಂದ ಪೂರ್ವ ಸಿದ್ಧತೆ ಕೂಡ ಆಗ್ತಾ ಇದೆ. ತುಂಬಾ ನೀಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನಾಳೆ ಬರುವಂತಹ ಗೆಸ್ಟ್ ಗಳಾಗಿರ್ಬೋದು, ನಾಳೆ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ನಾವಂತೂ ತುಂಬಾ ಕುತೂಹಲವಾಗಿ ಕಾಯ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಯಾರೆಲ್ಲ ಗೆಸ್ಟ್ ಗಳು ಬರ್ತಾ ಇದ್ದಾರೆ ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ, ಹಾಗೆ ನಾಳೆ ಯಾವ್ದೆಲ್ಲ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ, ಹಾಗೆ ಎಷ್ಟು ಕಲಾ ಪ್ರೇಕ್ಷಕರಾಗಿರ್ಬೋದು, ಎಷ್ಟು ಜನ ಕಲಾವಿದರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ತುಂಬಾ ಕುತೂಹಲವಾಗಿ ಕಾಯ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣ ಲೈವ್ ನಮ್ಮ ಅಭಿಮತ ಟಿವಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರಗೊಳ್ಳಿಕ್ಕಿದೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಳ್ತೀರಾ, ಯಾವುದೇ ರೀತಿ ಚಿಂತೆ ಬೇಡ. ನಮ್ಮ ಅಭಿಮತ ಟಿವಿಯ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ವೀಕ್ಷಣೆ ಮಾಡಿದ್ರೆ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣ ನಿಮ್ಗೆ ನಾಳೆ ನೇರ ಪ್ರಸಾರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಸೊ ಯಾರೆಲ್ಲ ಪಟ್ಲ ಸಂಭ್ರಮವನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಎಲ್ರು ಕೂಡ ನೇರ ಪ್ರಸಾರ ನೋಡಬಹುದು. ಹಾಗೆ ಯಾರಿಗೆಲ್ಲ ಪಟ್ಲ ಸಂಭ್ರಮ ಕಾರ್ಯಕ್ರಮಕ್ಕೆ ತುಂಬಾ ಕುತೂಹಲವಾಗಿ ಕಾಯ್ತಾ ಇದ್ರೆ, ನಾಳೆ ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ, ಎಲ್ಲಾ ಕಲಾ ಪ್ರೇಕ್ಷಕರು, ಎಲ್ಲಾ ಕಲಾವಿದರು ಈ ಒಂದು ಪಟ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ನಮ್ಮ ಅಭಿಮತ ವಾಹಿನಿ ಕಡೆಯಿಂದ ವಿನಂತಿಸ್ಕೊಳ್ತಾ ಇದ್ದಾವೆ. ಸೊ ಇದಾಗಿತ್ತು ಈ ಅಭಿಮತ ಟಿವಿಯ ವಿಶೇಷ ಕಾರ್ಯಕ್ರಮ ಪಟ್ಲ ಸಂಭ್ರಮದ ಪೂರ್ವ ಸಿದ್ಧತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಚೈತ್ರ ಕಲೆಕ್ಕ.